ಅವಾಗಿಂದ ನೋಡ್ತಾ ಇದ್ದೀನಿ ವಾಣಿ, ಇಲ್ಲಿಗೆ ಒಬ್ಬರು ಬರ್ತಾ ಇಲ್ಲ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರು ಜ್ಯೂಸ್ ಸೆಂಟ್ರ್ ಮಾಡೋರಲ್ಲ, ಆ ಕಡೆ ಜ್ಯೂಸ್ ಕುಡಿಯೋದಕ್ಕಾಗಿಯೇ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಜ್ಯೂಸ್ ಕುಡಿಯೋಕ್ಕೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಈ ಬೇಸಿಗೆ ಹೊತ್ತಿಗೂ ಜ್ಯೂಸ್ ಚೆನ್ನಾಗಿ ಓಡುತ್ತೆ, ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಎಲ್ಲ ನೋಡು ಅವಾಗಿನ ನೋಡ್ತಾ ಇದ್ದೀನಿ. ಎಷ್ಟೋ ಜನ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹಿಂಗೆ ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಮತ್ತೆ ಈ ಕಡೆ ತಿರ್ಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ನನಗೆ ನೋಡೋಕ್ಕಾಗ್ತಾ ಇಲ್ಲ. ನನಗೆ ಎಷ್ಟು ವ್ಯಾಪಾರ ಆಗೋದು ಗೊತ್ತಾ, ಸಖತ್ತು ವ್ಯಾಪಾರ ಆಗೋದು ನನಗೆ. ಇಷ್ಟೊತ್ತಿಗೆ ಬನ್ನೆಲ್ಲ ಖಾಲಿ ಆಗೋದು, ಖಾರ ಎಲ್ಲ ಖಾಲಿ ಆಗೋದು, ಬಿಸ್ಕೆಟ್ ಎಲ್ಲ ಖಾಲಿ ಆಗೋದು, ಎಲ್ಲ ಐಟಮ್ ಖಾಲಿ ಆಗೋದು. ಇವಳು ಯಾವಳ ಒಬ್ಳಿಗಳಪ್ಪ ಈ ತಂಗಿ ಅಂತ ಹೇಳಿ ಕರ್ಕೊಂಬಂದು ಮಾಡಿಕೊಟ್ಟು ನನಗೆ ಬರ್ತಿರೋ ಸಿಟ್ಟಿಗೆ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ಆದ್ರೂ ಸುಮ್ಮನೆ ಇದ್ದೀನಿ ನೋಡಿ. ಯಪ್ಪ 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 ಯಪ್ಪ, ನಾವಿಲ್ಲಿ ನಿನ್ಕೊಂಡಂಗೆ ಒಂದು 10 ಜನ ಹೋದ್ರು, ಒಂದು 10 ಜನ. ನಾವು ಹಿಂಗೆ ಹೊರಕ್ಕೆ ನಾನು ಅದಕ್ಕೆ ಹೊರಕ್ಕೆ ಬಂದು ನಿನ್ಕೊಂಬಲ್ಲ. ನಾನು ಇಲ್ಲಿ ನಿನ್ಕೊಬಿಟ್ರೆ ನನಗೆ ನೋಡಪ್ಪ ಎಲ್ಲ ಐಟಮ್ ಸ್ವೀಟ್ಗಳು ಬೇರೆ ನಾನು ಚೆನ್ನಾಗಿ ಬಂಡವಾಳಕ್ಕೆ ತೊಗೊಂಬಂದರೆ ಅಲ್ಲಿ ಯಾರೂ ಮುಂದಕ್ಕೆ ಹೋಗಲ್ಲ. ಇಲ್ಲೇ ಐತೆ ನನ್ನ ಬೇಕ್ರಿ, ಇಲ್ಲಿಗೆ ಬರ್ತಾರೆ ಅಂತ ನಾನು ಎಲ್ಲ ಬಂಡವಾಳ ಹಾಕಿ ತೊಗೊಂಬಂದು ಸಾಲ ಮಾಡಿ ಎಲ್ಲ ತೊಗೊಂಬಂದಿದ್ದೀವಿ. ಎಲ್ಲ ಥರದ್ದು ಐಟಮ್ ಇರಬೇಕು, ಎಲ್ಲ ಇಟ್ಕೊಂಡ್ರೆ ಮುಂದಕ್ಕೆ ಯಾರೂ ಹೋಗಲ್ಲ ಅಂತೇಳಿ ನಾನು ಎಲ್ಲ ತೊಗೊಂಬಂದಿದ್ದೀನಿ. ಆದರೆ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದನ ಅಷ್ಟಕ್ಕಷ್ಟೇ ವ್ಯಾಪಾರ. ತುಂಬ ಬೇಜಾರಾಗ್ತೈತೆ. ನಾವು ತುಂಬ ಬಂಡವಾಳ ಹಾಕ್ಬಿಟ್ವಿ ಬೇಕ್ರಿಗೆ. ಎಷ್ಟು ಒಂದು 4-5 ಲಕ್ಷ ಬಂಡವಾಳ ಹಾಕಿದ್ವಿ, ಜಾಸ್ತಿನೇ ಹಾಕಿದ್ವಿ ಅನಿಸುತ್ತೆ. ಮಿನಿಮಮ್ ಒಂದು 5 ಲಕ್ಷ ಹಾಕಿದ್ವಿ ಅನಿಸುತ್ತೆ. ಅದು ಎಷ್ಟೆಷ್ಟು ಆಯಿತು ಸರಿಯಾಗಿ ಗೊತ್ತಿಲ್ಲ. ಅಯ್ಯೋ ಇವಾಗ ಹೆಂಗೆ ಮಾಡಲಿ ವಾಣಿ? ಏನು ಮಾಡಬೇಕು ಏನಪ್ಪ ನನಗೂ ಗೊತ್ತಾಗ್ತಾ ಇಲ್ಲ. ನನಗೂ ತಲೆ ಕೆಟ್ಟಂಗೆ ಆಗ್ತೈತೆ. ಅಲ್ಲ ಎಲ್ಲ ಇಲ್ಲಿಗೆ ಬರೋರು, ಇದೊಂದೇ ಬೇಕ್ರಿ ಇದ್ದಿದ್ರೆ ಎಲ್ಲ ಇಲ್ಲಿಗೆ ಬಂದು ತಗೊಂಡೋಗೋರು. ಬನ್ನ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಮಿಕ್ಸರು, ಬ್ರೆಡ್ಡು ಎಲ್ಲ ಪ್ರತಿಯೊಂದು, ಈಗ ಚಿಪ್ಸ್ ಆಗಿರ್ಬೋದು, ಬಿಂಗ್ಸು ಎಲ್ಲ ಇಲ್ಲೇ ತಗೊಂಡೋಗೋರು. ಅದು ಯಾಕೆ ಏನೋ ಜ್ಯೂಸ್ ಆಗಿರ್ಬೋದು ಎಲ್ಲ ತಗೊಂಡೋಗೋರು. ಅಯ್ಯೋ ಹೋಗತ್ತ. ಅದೇ ಹೊಸದಲ್ಲ, ಒಂದು 2 ದಿವಸ ಹೋಗ್ತಾರೆ ಅನ್ಸುತ್ತೆ, ಬಿಡು ಹೋಗ್ಲೇಳು. ಅದೇ ಮತ್ತೆ ಹೊಸದಲ್ಲ, ಅದಕ್ಕೆ ಜನಗಳಿಗೆ ಹೊಸದಾಗಿ ಕಾಣಿಸುತ್ತೆ. ಸ್ವಲ್ಪ ಚೆನ್ನಾಗಿ ಬೇರೆ ಮುಂದೆಗಡೆ ಎಲ್ಲ ಜಾಗ ಐತೆ ಕೂತ್ಕೊಳ್ಳೋಕ್ಕೂ ಎಲ್ಲನ ಜ್ಯೂಸ್ ಸೆಂಟ್ರ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾರೆ. ಸ್ವಲ್ಪ ದಿನ ಕಾಯನ್ಬಿಡು, ಯಾವುದೇನು ಇದಾಗಲ್ಲ. ಹೊಸ ಬೇಕ್ರಿ ತಗ ಜನ ನೋಡೈತಾಯಿ ಜಮ್ ಕಾಸೈತೆ. ಬರ್ರಿ ನೀವು ಅಲ್ಲಿಗೆ ಹೋಗ್ತಾ ಇದ್ದೀರೇನೋ? ಇಲ್ಲಪ್ಪ, ನಾವೇ ಯಾಕೆ ಅಲ್ಲಿಗೆ ಹೋಗೋಣ, ಸುಮ್ಮನೆ ಇಲ್ಲಿಗೆ ಬಂದ್ವಿ. ಅಲ್ಲಿ ನಾವು ನೋಡಿದ್ವಲ್ಲ, ಅಲ್ಲೇನೋ ಅಷ್ಟಕ್ಕಷ್ಟೇ, ಅಷ್ಟು ಚೆನ್ನಾಗಿರಲ್ಲ ಹೇಳು. ಐಟಮ್ ಎಲ್ಲ ಚೆನ್ನಾಗಿರಲ್ಲ. ನಿಮ್ಮ ಬೇಕ್ರಿ ಚೆನ್ನಾಗಿರುತ್ತೆ ಐಟಮ್. ಜನ ನೋಡು ಲಲಿತಕ್ಕಯ್ಯ, ಅಲ್ಲಿ ಜನ ನೋಡಲ್ಲಿ ಎದುರಿಗಿರೋ ಬೇಕ್ರಿಗೆ. ಅದು ಬೇರೆ ಜ್ಯೂಸ್ ಸೆಂಟ್ರ್ ಬೇರೆ ಮಾಡೋರು, ಅದಷ್ಟು ವ್ಯಾಪಾರ. ಇವಾಗ ಬಿಸಿಲಿಗೆ ಹೊತ್ಕೊಂಡು ಚೆನ್ನಾಗಿ ಹೋಗುತ್ತೆ. ಕಬ್ಬಿನ ಎಲ್ಲ ಮಾಡ್ತಾರಂತೆ, ಕಬ್ಬಿನ ಜ್ಯೂಸು, ಮತ್ತು ಪೈನಾಪಲ್ ಜ್ಯೂಸು, ಆಪಲ್ ಜ್ಯೂಸು, ಆರೆಂಜ್ ಜ್ಯೂಸು ಎಲ್ಲ ಮಾಡ್ತಾರಂತೆ. ಎಲ್ಲ ಮಾಡ್ತಾರೆ, ಎಲ್ಲ ಥರದ ಜ್ಯೂಸು, ಐಸ್ ಕ್ರೀಮ್, ಎಲ್ಲ ಥರದ್ದು ಐಸ್ ಕ್ರೀಮ್ ತಂದವ್ರಂತೆ. ಎಲ್ಲ ಚೆನ್ನಾಗಿ ಮಾಡ್ಯಾರಂತ ಮೇಲಂಗ ಅಂತ ಮಾತಾಡ್ತಿದ್ರಮ್ಮ. ಜನ ನೋಡೈತಾ ಹಂಗೆ ಜ್ಯೂಸ್ ಕುಡಿಯೋಕೆ ಗಂಡಸರು ಚೆನ್ನಾಗಿ ಹೋಗ್ತಾರಮ್ಮ. ಗಂಡಸ್ರದ್ದು ನೋಡಿ ಹೆಂಗೆ ಕುಡಿತಾರೆ ಹಂಗೆ ಜ್ಯೂಸ್ ಎಲ್ಲನ. ಅದನ್ನೇ ನಾನು ನೋಡ್ತಾ ಇದ್ದೆ, ಎಷ್ಟು ಜನ ಇದ್ದಾರೆ. ನಾವು ಒಂದು ಜ್ಯೂಸ್ ಸೆಂಟ್ರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಐತೆ. ಮಾಡ್ಬೋದಾಗಿತ್ತು. ನೀವೊಂದು ಇವಾಗ ಬೇಸಿಗೆಲ್ಲ ಚೆನ್ನಾಗಿ ಹೋಗುತ್ತೆ. ಮಿಕ್ಕಿ ಟೈಮ್ನಾಗೂ ಕುಡಿತಾರೆ ಜ್ಯೂಸೇನು. ಇವಾಗ ಹಣ್ಣಿನ ಜ್ಯೂಸ್ ಅದೆಲ್ಲ ಕುಡಿಬೇಕಂತ ಹೇಳ್ತಾರಲ್ಲ ಡಾಕ್ಟ್ರು, ಕುಡಿತಾರೆ. ಇವಾಗ ಸ್ವಲ್ಪ ತಣ್ಣಗಿರೋದು ಕುಡಿತಾರೆ, ಆವಾಗ ಆಮೇಲೆ ತಣ್ಣಗಿಲ್ಲದು ಕುಡಿತಾರೆ. ಅಷ್ಟೇ ಮಾಡ್ರಿ ನೀವು ಅಂದ. ಮಾಡ್ರಿ ಅಂದರೆ ಆಗಲ್ಲ, ದುಡ್ಡು ಇರಬೇಕು. ದುಡ್ಡಿದ್ರೇ ಏನು ಕೆಲಸ ಮಾಡೋಕ್ಕೂ ದುಡ್ಡು ಬೇಕು. ನಮ್ಮ ತಗೆ ಸದ್ಯಕ್ಕೆ ದುಡ್ಡಿಲ್ಲ. ಎಲ್ಲೈತೆ ವಾಣಿ ಜ್ಯೂಸ್ ಸೆಂಟ್ರ್ ಮಾಡೋಕ್ಕೆ? ಸುಮ್ಮನೆ ಏನು ಬೇಡ, ಸುಮ್ಮನೆ ಆದಷ್ಟು ಆಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಕಾರನ್ನು ಮಾರಿ ದುಡ್ಡು ಕೊಟ್ವಿ ನಾವು. ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತಲ್ಲ, ಕಾರ್ ಮಾರಿ ದುಡ್ಡು ಕೊಟ್ವಿ ಇಲ್ಲಲ್ತಂಟೆ. ಇವಾಗ ಏನು ಮಾಡೋಣ, ಹೋಗತ್ತಾಗೆ. ನಾವು ಆಸೆ ಬಿದ್ದು ಕಾರ್ ತಗೊಂಡ್ವಿ, ಕಾರನ್ನು ಕಳ್ಕೊಂಡ್ವಿ. ಅಯ್ಯೋ ಆಸೆ ಬಿದ್ದು ಬೇಕ್ರಿ ಆಗ್ತೀಯ, ಬೇಕ್ರಿಗೂ ಅಳ್ಕಲ್ಲಕ್ಕೆ ಬಂದು. ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಒಬ್ಬರು ಮೋಸ ಮಾಡಿ ಒಬ್ಬರಿಗೆ ಹಾಳು ಮಾಡಿ ಒಬ್ರು ತಿನ್ನೋ ಅನ್ನದಲ್ಲಿ ನೀರು ಹಾಕಿ ಈ ರೀತಿ ಮಾಡಿದ್ರೆ ಅದು ಯಾವತ್ತೂ ಉದ್ಧಾರ ಆಗಲ್ಲ. ಒಬ್ರಿಗೆ ಕೆಟ್ಟದ್ದು ಮಾಡಿ ನಾವು ಉದ್ಧಾರ ಆಗ್ತೀವಿ ಅಂತಂದರೆ ಅದು ಯಾವತ್ತೂ ಸಾಧ್ಯ ಆಗಲ್ಲ. ಅವಳು ನೋಡಿ ನನಗೆ ತೊಂದರೆ ಮಾಡಿ ಇವತ್ತು ಅವಳು ನನ್ನ ಬೇಕ್ರಿ ಮಾಡಿ ನಾನು ಮುಂದೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದಾಳಲ್ಲ, ಅದು ಯಾವತ್ತೂ ಅವಳಿಗೆ ಒಳ್ಳೇದು ಆಗೇ ಆಗಲ್ಲ. ನೋಡು ಜನ ನೋಡೆ ತಾಯಿ ಹಂಗೇನೆ ಸೋಕೊಂದು ಜನ ಮಸ್ತಾಗಿ ಹೋಗಿದಾರಮ್ಮ. ಜನ ನೋಡು ಸಖತ್ ಜನ ಹೋಗಿದ್ದಾರೆ. ಏನು ಅದೃಷ್ಟ ಇನ್ನೂ ಇಕ್ತಿದ್ದಂಗೆ ಸಖತ್ತೆ ವ್ಯಾಪಾರ. ಇಬ್ಬರೊಳಗೂ ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ತಮ್ಮಂಗೂ ತಂಗಿಗೂ ಮಾಡಿಕೊಟ್ಟು ನೀನು ಸೋಮವಾರದಿಂದ ಅವಳು ಕೆಲ್ಸಕ್ಕೆ ಹೋಗ್ತಾಳಂತೆ ನೋಡಮ್ಮ. ತಮ್ಮನು ತಂಗಿನೂ ಅವ ಎಲ್ಲಿದ್ದಾವ ಏನೋ ಇಲ್ಲಿ ಬಂದು ಸೇರ್ಕೊಂಬಂಗೆ ಮಾಡಿದ್ರು. ಇದೇ ಊರಲ್ಲ, ಅವ್ರು ನೋಡಿಸ್ತೀವಿ ಬಿಡಲ್ಲ ಬಿಡು, ಅವ್ರಿಬ್ರು ಓಡಿಸ್ತೀವಿ ಬಿಡಲ್ಲ. ಆ ಹುಡುಗಿ ಐತದು ಅವ್ರ ತಂಗಿ ಅಬ್ಬ ರೊಕ್ಕಾಗಿನ ಕೈ ಮುಂದೆನೆ. ಅಯ್ಯೋ ರೊಕ್ಕನೇನೋ ಅಂದ್ಕೊಂಡಿದ್ವಿ, ಅವ್ರ ಅಕ್ಕನ ಸ್ವಲ್ಪ ನೆರೆಯವ್ರಿಗೇನ ಅಕ್ಕಪಕ್ಕದಗಳನ್ನ ಏನೇನೋ ಅನ್ಕೊಂತಾರೆ ಅಂಬೋದಕ್ಕನ ಸ್ವಲ್ಪ ಎದುರ್ಕೊಂತಾಳೆ. ಇವಳು ಇದ್ದಾಳೆ, ಇವಳು ಏನು ಕ್ರಿಮಿನಲ್ ಇವಳು.
ಅವಳು ಯಪ್ಪ ಯಪ್ಪ ತಂಗಿ ಅವ್ರ ಅಕ್ಕಗಿನ್ನ ಒಂದಿಷ್ಟು ಮುಂದೆನೇ ಒಂದು ಕೈ ಹಂಗೆ ಕಿತಾಪತಿ ಹಿಂಗ್ಸ್ ಅವಳು. ಅಂದರೆ ಹಂಗೆ ಹೇಳು, ನೋಡಿದ್ರೆ ಗೊತ್ತಾಗುತ್ತೆ ಅವರೆಲ್ಲನ. ಹಂಗೇನೆ ನಾವು ಹುಡುಗನ ಫುಲ್ ಜೋರಾಗಿದ್ದಾನೆ, ಹಂಗೆ ಜೋರು ಮಾಡ್ತಾನೆ. ಓಪನಿಂಗ್ ಮಾಡಿ ಏನು ಎಲ್ಲ ಕೇಸರಿ ಬಾತು, ಪಲಾವು, ಮೊಸರು ಬಜ್ಜಿ, ಬೋಂಡ, ಏನು ನೋಡ್ಬೇಕಂತ ಹಂಗೆ ಕೊಟ್ರಂತೆ. ನನಗಂತೂ ನಾನು ಒಳ ಕುತ್ಕೊಂಡಾಳೆ ಎದ್ದಾಳಿಲ್ಲ, ನಾನು ನೋಡಲೇ ಇಲ್ಲ ಅದು ಹೆಂಗೈತೆ ಏನು ಅಂತ. ಜ್ಯೂಸ್ ತಗೊಂಬತ್ತೀನಿ ಇರಪ್ಪ, ಅಲ್ಲೇ ಇರು ಪಾಪ, ಬಂದೆ. ಹಂಗೆ ಕುಡ್ದು ತಗೊಂಬತ್ತೀನಿ, ಹೇಳು ಕಬ್ಬಿನ ಜ್ಯೂಸ್ ತಗೊಬರ್ತೀನಿ. ಹತ್ರ ಇವಳು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇವಳು ಹೋಗ್ತಾ ಇದ್ದಾಳೇನೋ ಅವ್ರ ಬೇಕ್ರಿಗೆ. ಹೋಗ್ತಾ ಇದ್ದಾಳೆ ಅವ್ರ ಬೇಕ್ರಿಗೆ, ಹೋಗ್ತಾ ಇರೋದು ಇವಳುನು. ನೋಡು ಅಲ್ಲಿಗೆ ಹೋಗ್ತಾ ಇರೋ ಜ್ಯೂಸ್ ಅದೇ ತಗೊಂಬರೋಕ್ಕೆ. ಆ ಹುಡುಗನು ಅಲ್ಲಿ ನಿಂತ್ಕೊಂಡೈತೆ, ಆ ಹುಡುಗ ಕೇಳ್ದೈತೆ ಅದಕ್ಕೆ. ಇವಳು ನಮ್ಮ ಮುಂದೆ ಬೇರೆ ಬೇಡಪ್ ಕೊಟ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ಕೊಂಡು ಹೋಗಕ್ಕೆ ಬಂದವಳೆ. ನಮ್ಮ ಮುಂದೆ ಬೇರೆ ತೋರಿಸ್ಕೋಬೇಕಲ್ಲ, ಮತ್ತೆ ನಿಮ್ಮ ಮುಂದೆ ತೋರ್ಸೋಕ್ಕಾಗಿನೇ ಬಂದಿರೋದು ಹೇಳಿ ಇವಳು. ಬೇಕ್ರಿ ಚೆನ್ನಾಗಿ ಮಾಡ ಪಾಪ, ಬಾರಪ್ಪ ಅಮ್ಮಣಿ, ಅಮ್ಮ ಬಾರಮ್ಮ, ಬರ್ರಿ. ಅಲ್ಲಿ ನಿಮ್ಗೇನು ಬೇಕಾದಂತ ತಗೊಂಬಂತ ಬರ್ರಿ, ಅಲ್ಲ ಹಾಸಿ ಬರ್ರಿ, ಆ ಕಡೆಗೆ ಹಾಸಿ ಬರ್ರಿ, ಇಲ್ಲಿ ಗಾಡಿ ಐತೆ ಆ ಕಡೆಗೆ ಹಾಸಿ ಬರ್ರಿ. ಜನು ಜಾನಿ ಬಾರಪ್ಪ, ಜನು ಅಮ್ಮಣಿ ಬಾರಮ್ಮ, ಜನು ಬರ್ರಿ ಇಬ್ರು ಬರ್ರಿ. ಇಷ್ಟಂಗೆ ಮಾಡ್ಯಾರೆ, ಐಟಮ್ ಎಲ್ಲ ಚೆನ್ನಾಗೈತೆ, ಬರ್ರಿ ತಗೊಂಡೋಗಿರಿ ಅಂತೆ. ಹಿಂಗೆ ಅಂತ ತಗೊಳ್ರಿ, ಒಂದೆರಡು ಬ್ರೆಡಿನ ಪಾಟ್ನ, ಒಂದೆರಡು ಕೇಕ್ ಅವು ತಗೊಳ್ರಿ. ನಿಮ್ಮ ಅಪ್ಪಯ್ಯ ದುಡ್ಡು ಕೊಟ್ಟೈತೆ ಕೊಡಿಸ್ಕೊಂಬ ಅಂತ ತಗೊಳ್ರಿ. ಅಯ್ಯೋ ಹುಡುಗರ್ನೇನು ಇವಾಗ ಚೆನ್ನಾಗಿ ಕಿತ್ಕೊಂಡು ಆ ಹುಡುಗರ್ನ ಚೆನ್ನಾಗಿ ನೋಡ್ಕೊಂತಾಳೆ ಅನ್ಬೇಡ. ಇವಳಿದ್ದಿದ್ದನು ಅವ್ನು ನೋಡಮ್ಮ, ಅವ್ರ ಯಾರ ಮಕ್ಳು ಏನೋ ಕರ್ಕೊಂಬಂದು ಹೆಂಗೆ ನೋಡ್ಕೊಂತಾರೆ ಅಂದರೆ ಹಂಗೆ ನೋಡ್ಕೊಂಬ್ಲಿ ಬಿಡು. ಏನೇ ಅಂತಂದ್ರೆ ಅಷ್ಟಕ್ಕಷ್ಟೇ, ನೀನೇ ಆಗತ್ತೆ ಕೊನೆಗೆ ಅವ್ರಿಗೆ ನೋಡ್ಬಂತಾಡಿ. ಯಾರೂ ಆಗಲ್ಲ ಕಣೆ ವಾಣಿ, ಸುಮ್ಮನಿರಿ. ಇನ್ನೇನು ಮಾಡೋಕ್ಕಾಗುತ್ತೆ, ಹಾಕಿರೋ ಬಂಡವಾಳನ ತಕ್ಕ ಸುಮ್ಮನೆ ಆಗು, ಕಡಿಮೆ ತಕ್ಕ ಐಟಮ್ಮ. ಇವಾಗ ಇವನ್ನೆಲ್ಲನ ಕೆಲ್ಸಕ್ಕೆ ಹೋಗಿದ್ರ ಅದು ಸುಮ್ಮನೆ, ಅಷ್ಟೊಂದು ಜನ ಏನು ಬರೋಲ್ಲ. ಅಲ್ಲಿ ನೋಡು ಅಷ್ಟೊಂದು ಜನ ಬಂದರೆ ಬಿಡು ಅನ್ಬೋದು. ಒಂದು 100-200 ರೂಪಾಯಿ ವ್ಯಾಪಾರ ಆಗೈತೆ ಅಷ್ಟೇ ದಿನ. ಹೆಂಗಲ್ಲ ಅಂದ್ರೆ ಒಂದು 2-3 ಸಾವಿರ ರೂಪಾಯಿ, 4,000 ರೂಪಾಯಿ, 5,000 ರೂಪಾಯಿ ವ್ಯಾಪಾರ ಆಗೋದು. ಅಷ್ಟು ಇದು ಮಾಡಿಬಿಟ್ಟವಳೆ ಅಲ್ಲ. ಬಂದರು ಬೆಳಗ್ಗೆಯಿಂದನ ಬೆಳಗ್ಗೆ ಒಂದು 200 ಆಗಿತ್ತು, ಈಗ ಒಂದು 100-200 ಪರವಾಗಿಲ್ಲ, ಒಂದು 500 ರೂಪಾಯಿ ಆಗ್ತೈತೆ. ಮೊದಲು ಅಂತಂದರೆ ಒಂದು 4,000-5,000 ರೂಪಾಯಿ ಆಗೋದು, ಚೆನ್ನಾಗಿ ವ್ಯಾಪಾರ ಆಗೋದು. ಆದರೆ ಇವಳು ಹಿಂಗೆ ಮಾಡಿಬಿಟ್ಲಲ್ಲ, ನನಗೆ ಸಖತ್ತು ಹೊಟ್ಟೆ ಬರೆದು ಹೋಗ್ತೈತಿ. ಅವ್ರ ತಮ್ಮ ತಂಗಿನ ಇಲ್ಲಿಂದ ಓಡಿಸ್ಬೇಕು ಫಸ್ಟ್. ಅವ್ರು ನೋಡ್ಸಿದ್ರೆ ಸರಿಯಾಗುತ್ತೆ ಬಿಡುವಾಣಿ, ಅವ್ರನ್ನ ಇಲ್ಲಿಂದನೇ ಓಡಿಸಿದ್ರೆ ಸರಿಯಾಗುತ್ತೆ. ಭಾಳ ಒಂಥರ ಹೆಂಗೆ ಮಾಡ್ತಾರೆ ಅಂತಂದರೆ ಅವರು ಓವರಾಗಿ ಆಡ್ತಾರೆ. ಆ ಅಕ್ಕನೂ ಅಷ್ಟೇ, ಅವರು ಅಷ್ಟೇ. ಯಪ್ಪ ನನಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ, ನಾನು ನೋಡ್ಬಿಟ್ರೆ ನಿಜವನ್ನ ಅನ್ಸತಿ ಹೆಂಗೆ ಮಾತಾಡೋಣಪ್ಪ ಅನ್ನಿಸ್ಬಿಡುತ್ತೆ. ಆದರೆ ಏನೋ ಬಿಡು ಅಂತೇಳಿ ಸುಮ್ಮನಿದ್ದೀನಿ, ಮಾತಾಡಬಾರ್ದು ಅಂತ. ಅಲ್ಲಿ ಸಖತ್ತು ಜನ ಬೇಕ್ರಿ ಹತ್ರ, ನಮ್ಮ ಬೇಕ್ರಿ ಹತ್ರ ಯಾರೂ ಇಲ್ಲ ಅಲ್ಲ. ನಾನು ನೋಡಿದ್ರೆ ಒಂದು 5 ಲಕ್ಷ ಬಂಡವಾಳ ಹಾಕ್ಬಿಟ್ಟೆ, ಬಂಡವಾಳ ಹಾಕಿ ಚೆನ್ನಾಗಿ ಮಾಡೋಣ ಅಂತ ನಾನು ಏನೆಲ್ಲ ಅಂದ್ಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ಇಂಥ ಎಡವಟ್ಟಾಗ್ಬಿಡ್ತು. ಏನು ಮಾಡೋದು, ನಾನು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಮಾಡಿದೆ. ನಾನು ನೋಡ್ಕೊಂಡು ಅವಳು, ನಾನು ಬೇಕ್ರಿ ಮಾಡಿರೋದು ನೋಡಿ ಅವಳು ಬೇಕ್ರಿ ಮಾಡಿದ್ಲು. ಒಬ್ರು ಯಾರಾದರೂ ಉದ್ಧಾರ ಆಗ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಮಾಡಬೇಕು, ನಾವು ಉದ್ಧಾರ ಆಗಬೇಕು ಅನ್ನೋ ಅಂಥ ಮನಸ್ಸು ಜನಗಳಿಗೆ. ನಾವು ಅದನ್ನು ಮಾಡಿದ್ರೆ ನಾವು ಶ್ರೀಮಂತರಾಗ್ತೀವಲ್ಲ, ನಾವು ಚೆನ್ನಾಗಿ ಆಗ್ತೀವಲ್ಲ ಅನ್ನೋ ಅಂಥ ಮನಸ್ಸು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.